ಪ್ಯಾಟರ್ನ್ ರೀ ಅಕೌಂಟೆನ್ಸಿದ PUC ಸೆಕೆಂಡ್ ಇಯರ್ ಹೊಸ ಪ್ಯಾಟರ್ನ 80 ಮಾರ್ಕ್ಸಿಗೆ ಯಾಸ್ ಯೂಶುವಲ್ ಹೋದ ವರ್ಷದಿಂದ ಇದಿದೆ 80 ಮಾರ್ಕ್ಸ್ 20 ಮಾರ್ಕ್ಸ್ ಇಂಟರ್ವಲ್ ಪ್ರತಿ ವರ್ಷ ಇದ್ದಿದ್ದೇ ಇದೆ. ಹೋದ ವರ್ಷದಿಂದ ಇದು ಇಂಪ್ಲಿಮೆಂಟೇಷನ್ ಆಗೈತೆ. ಈ ವರ್ಷ ಹೊಸದಾಗಿ ಏನು ಬಂದಪ್ಪ ಅಂದ್ರೆ 3 ಅವರ್ಸ್ ಬಂದದ, ಅಂದ್ರೆ 15 ಮಿನಿಟ್ಸ್ ನಿಮಗೆ ಮೈನಸ್ ಮಾಡಿದಾರ. ಮೊದಲ 3 ಅವರ್ಸ್ 15 ಮಿನಿಟ್ಸ್ ಇತ್ತು, 15 ನಿಮಿಷ ನಿಮಗೆ ರೀಡಿಂಗ್ ಅವರ್ಸ್ ಕೊಡ್ತಿದ್ದ, 3 ತಾಸು ಆನ್ಸರ್ ಬರೀತಿದ್ರಿ. ಬಟ್ ಈ ಹೊಸ ಪ್ಯಾಟರ್ನ್ ಪ್ರಕಾರ ಏನು ಮಾಡಿದಾನ ಅಂತಂದಾಗ ಟೋಟಲ್ 3 ಅವರ್ಸ್ ಕೊಟ್ಟ ನಿಮಗೆ, ಅಂದ್ರೆ 2 ತಾಸು 45 ನಿಮಿಷ ನೀವು ಆನ್ಸರ್ ಬರೀಬೇಕು, 15 ನಿಮಿಷ ಬಿಫೋರ್ ರೀಡಿಂಗ್ ಕೊಡ್ತಾನೆ ನಿಮಗೆ. ಮೊದಲ 3 ಅವರ್ಸ್ ಸಿಗ್ತಿತ್ತು ಬರೀಲಿಕ್ಕೆ, ಈಗ 2 ತಾಸು 45 ನಿಮಿಷ ಸಿಗುತ್ತದೆ. ಕರೆ ಅಂದ್ರೆ ಅವ ಹೆಚ್ಚಿಗೆ ಮೈನಸ್ ಮಾಡ್ಬೇಕಾಗಿತ್ತು ನಿಮಗೆ ಇನ್ನು, ಯಾಕಂದ್ರೆ 100 ಮಾರ್ಕ್ಸಿಗೆ ಅವ 3 ತಾಸು 15 ನಿಮಿಷ ಕೊಡ್ತಾನಂತಂದ್ರೆ 20 ಮಾರ್ಕ್ಸ್ ಇಂಟರ್ನಲ್ ರಿಮೂವ್ ಆಗಿಬಿಡ್ರಿ. ಅದ್ರದ್ದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಮಾಡಬೇಕಾಯ್ತು. ಬಟ್ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನು ಮಾಡಿದಾರೆ ಅಂದ್ರೆ ಜಸ್ಟ್ 15 ಮಿನಿಟ್ಸ್ ಅಷ್ಟೇ ನೀವು ಏನು ಮಾಡಿದಾರ ಮೈನಸ್ ಮಾಡಿದಾರೆ. ಅಂದ್ರೆ 2 ತಾಸು 45 ನಿಮಿಷದೊಳಗೆ 80 ಮಾರ್ಕ್ಸ್ ಬರೆಯುವಂಥ ಕೆಲಸನ ನೀವು ಮಾಡ್ಬೇಕು, 80 ಮಾರ್ಕ್ಸ್. ಸೊ ಪ್ಯಾಟರ್ನ್ ಹೆಂಗಿರುತ್ತೆ ರೀ ಅಕೌಂಟೆನ್ಸಿದ ನೋಡಿರಿ. ಫಸ್ಟ್ ಪಾರ್ಟ್ ಎ ಒಳಗೆ MCQ ಇಲ್ಲಿ 20 ಕ್ವಶನ್ಸ್ ಬರ್ತದೆ ಪಾರ್ಟ್ ಎ ಒಳಗೆ. ಇದ್ರೊಳಗೆ 4 ಭಾಗ ಇಂಪಾರ್ಟೆಂಟ್ ಮಾಡಿದಾನ. 4 ಭಾಗ. ಒಂದನೇದ್ದು 5 ಕ್ವಶನ್ MCQ ಇರ್ತದೆ. MCQ ಅಂದ್ರೆ 4 ಕ್ವಶನ್ಸ್ ಕೊಡ್ತಾನ, ಅದರೊಳಗೆ ಚಾಯ್ಸ್ 4 ಕೊಡ್ತಾನ, ಅದರೊಳಗೆ 1 ಮಾರ್ಕ್ ಮಾಡ್ಬೇಕು ನೀವು. 7ನೇದು ಫಿಲ್ ಇನ್ ದ ಬ್ಯಾಂಕ್ಸ್ ಕೊಡ್ತಾನ. ಪಾರ್ಟ್ ಸಿ ಒಳಗೆ ಮ್ಯಾಥ್ಸ್ ದ ಫಾಲೋವಿಂಗ್ ಇರ್ತದೆ. ಪಾರ್ಟ್ ಡಿ ಒಳಗೆ 1 ವರ್ಡ್ ಅಥವಾ 1 ಸೆಂಟೆನ್ಸ್ ಒಳಗೆ ಆನ್ಸರ್ ಮಾಡ್ಬೇಕು, ಅಂದ್ರೆ 1 ಮಾರ್ಕ್ ಕ್ವಶನ್ ಇದ್ದಂಗೆ. ಇನ್ನು ಪಾರ್ಟ್ ಬಿ ಒಳಗೆ 2 ಮಾರ್ಕಿನ ಕ್ವಶನ್ ಕೊಡ್ತಾನ, 3 ಬರೀಬೇಕು. 3 ಬರೀಬೇಕು. ಇದು ಥಿಯರಿ ಪಾರ್ಟ್ ಇರ್ತದೆ, ಪ್ರಾಕ್ಟಿಕಲ್ ಪಾರ್ಟ್ ಇರೋದಿಲ್ಲ, ಥಿಯರಿ ಪಾರ್ಟ್ ಇರ್ತೈತಿ. ಇದು ಟೋಟಲ್ 6 ಮಾರ್ಕ್ಸ್. ಇಟ್ ಮೀನ್ಸ್ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಪುಟ್ ಟುಗೆದರ್ ಟೋಟಲ್ 26 ಮಾರ್ಕ್ಸ್. 26 ಮಾರ್ಕ್ಸ್ ಇದು ನಿಮಗೆ ಥಿಯರಿ ಇರ್ತದೆ. ಇದು ಥಿಯರಿ ಇರ್ತದೆ. ಇದರಾಗ ಯಾವ್ದಾರ ಒಂದು ಯಾವಾಗ ನಾವು ಏನು ಕೊಡ್ಬೋದ ಪ್ರಾಕ್ಟಿಕಲ್ ಕೇಳ್ಬೋದು. ಹೆಂಗೆ ಪ್ರಾಕ್ಟಿಕಲ್ ಕೇಳ್ಬೋದು ಅಂತಂದ್ರೆ, ಈಗ ನಿಮಗೆ ಯಾವ್ದಾರ ರೇಷಿಯೋದು ಕೊಡ್ತಾನೆ, ಅದ್ರ ಫೈನಲ್ ಆನ್ಸರ್ ನೀವು ಅದ್ರಾಗ ಮಾಡಿ ಅಂತ ಇರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಮಾಡೆಲ್ ಕ್ವಶನ್ ಫಾರ್ 1 ಒಳಗೆ 1ನೇ ಕ್ವಶನ್ ಕೇಳೋಣ, AB ಆ್ಯಂಡ್ ಸೇವ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ 3:1 C ಅಡ್ಮಿಟೆಡ್ ಅಂತೇಳಿ ಈ ರೀತಿ ಒಂದು ಕ್ವಶನ್ ಕೇಳೋಣ. ಇದು ಪ್ರಾಕ್ಟಿಕಲ್ ಇದು ರಿಲೇಟೆಡ್ ಕ್ವಶನ್ ಇದು. ನಾವು ಡೈರೆಕ್ಟ್ ಆನ್ಸರ್ ಇದು ಮಾಡ್ಬೋದು. ಹಂಗೆ 1 ಅಥವಾ 2 ಕ್ವಶನ್ ಅಷ್ಟೇ ನಿಮ್ಗೆ ಏನು ಮಾಡ್ಬೋದು ಅಂದ್ರೆ ಹಿಂಗೆ ಈ ರೀತಿ ನಿಮ್ಗೆ ಏನಂದ್ರೆ ಪ್ರಾಕ್ಟಿಕಲ್ ಬೇಸ್ ಇರ್ತಕ್ಕಂಥವು ಕೇಳ್ಬೋದು. ಅದನ್ನು ಬಿಟ್ಟರೆ ಅಪ್ರಾಕ್ಸಿಮೇಟ್ಲಿ 24 ಮಾರ್ಕ್ಸ್ ನಿಮಗೆ ಥಿಯರಿ ಇರ್ತದೆ. ನೆನಪಿಟ್ಕೋರಿ, 80 ಮಾರ್ಕ್ಸ್ ಒಳಗೆ ಈ 26 ಮಾರ್ಕ್ಸ್ ತೆಗ್ರಿ, ಅದರೊಳಗೆ 2 ಮಾರ್ಕ್ಸ್ ಏನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೇಳಬಹುದು ಅಂತ ಅನ್ಕೊಂಡ್ರೆ 24 ಮಾರ್ಕ್ಸು ಥಿಯರಿ ಇರ್ತದೆ. 80 ಮಾರ್ಕ್ಸ್ ಒಳಗೆ 24 ಮಾರ್ಕ್ಸ್ ನೀವು ರಿಮೂವ್ ಮಾಡಿದ್ರೆ ಅಂತಂದ್ರೆ ಥಿಯರಿ, ಪ್ರಾಕ್ಟಿಕಲ್ಗೆ ಎಷ್ಟು ಉಳಿತ್ರಿ? 54. ಇದು 26 ಮಾರ್ಕ್ಸ್ ಹಿಡ್ಕೊಂಡ್ರೆ, ಇದನ್ನು 24 ಹಿಡ್ಕೊಂಡ್ರೆ 56 ಮಾರ್ಕ್ಸ್ ಅಷ್ಟೇ ನಿಮಗೆ ಪ್ರಾಕ್ಟಿಕಲಿಗೆ ಇರ್ತದೆ. ಸಪೋಸ್ ಯು ಆರ್ ಟೋಟಲಿ ಬ್ರಿಲಿಯಂಟ್ ಸ್ಟೂಡೆಂಟ್ಸ್, ವೈಸ್ ಸ್ಟೂಡೆಂಟ್ಸ್ ಇದ್ರಿ, ಪ್ರಾಕ್ಟಿಕಲಿ ಫೈಲ್ ಬಿಡಿಸ್ತೀರಿ ಅಂತಂದ್ರೆ, ಸಪೋಸ್ ಯು ಫೇಲ್ಡ್ ಟು ಆನ್ಸರ್ ದ ಫಸ್ಟ್ ಕ್ವಶನ್ಸ್ ಅಂತಂದ್ರೆ ನೀವು ಔಟ್ ಆಫ್ 4 ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವ್ದು ಅರ್ಥ ಆಗ್ಲಿಕ್ಕೆ ಎಲ್ಲರಿಗ್ರಿ. ಸೊ ಭಾಳ ಹುಷಾರಿಂದ ಥಿಯರಿ ಕಾನ್ಸಂಟ್ರೇಟ್ ಮಾಡ್ರಿ. ಅಕೌಂಟೆನ್ಸಿ ಅಂದ್ರೆ ನಾಟ್ ದ ಪ್ರಾಕ್ಟಿಕಲ್ ರೀ, ಇಟ್ಸ್ ಪ್ಯೂರ್ ಥಿಯರಿ ಸಬ್ಜೆಕ್ಟ್. ಇಫ್ ಯು ಪರ್ಫೆಕ್ಟ್ ಇನ್ ದ ಥಿಯರಿ, ಪ್ರಾಕ್ಟಿಕಲ್ ಆಟೋಮೆಟಿಕ್ ಬರ್ತದೆ. ಓನ್ಲಿ 10% ಕ್ಯಾಲ್ಕುಲೇಷನ್ ಬೇಸ್ ಇರ್ತದೆ, ಅಪ್ಲಿಕೇಶನ್ ಆಫ್ ಮೈಂಡ್ ಓನ್ಲಿ 10%. ಅದನ್ನು ಬಿಟ್ಟರೆ ಇಟ್ಸ್ ಪ್ಯೂರ್ಲಿ 90% ಇದು ಥಿಯರಿ ಇದು. ಎಲ್ಲರಿಗೆ ರಾಂಗ್ ಕಾನ್ಸೆಪ್ಟ್ ಏನಿತ್ತು ಅಂತಂದ್ರೆ ಪ್ರಾಕ್ಟಿಕಲ್ ಇರ್ತೈತಿ, ನಾವು ಆರಾಮಾಗಿ ಬಿಡಿಸ್ತೇವೆ. ಪ್ರಾಕ್ಟಿಕಲ್ ಎದರಿಂದ ಬರ್ತದ್ರಿ? ಥಿಯರಿಯಿಂದ ಬರ್ತದೆ, ಕಾನ್ಸೆಪ್ಟ್ದಿಂದ ಬರ್ತೈತಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಟಾಪಿಕ್ದಿಂದ ಬರ್ತದೆ. ಇಫ್ ಯು ನಾಟ್ ಪರ್ಫೆಕ್ಟ್ ಇನ್ ದ ಕಾನ್ಸೆಪ್ಟ್ಸ್, ಯು ಅನೇಬಲ್ ಟು ಸಾಲ್ವ್ ದ ಕ್ವಶನ್ಸ್. ಒಂದು 4 ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗ್ತದೆ ಹೆಂಗೆ ಬಿಡಿಸ್ಬೇಕಂತೇಳಿ. N+1 ಕ್ವಶನ್ ಬಂತಂದ್ರೆ ಯು ಅನೇಬಲ್ ಟು ಸಾಲ್ವ್ ಇಟ್. ಅರ್ಧತ್ತಲ್ಲ ರೀ. ಸೊ ಅದಕ್ಕೆ ಥಿಯರಿ ಕಾನ್ಸಂಟ್ರೇಷನ್ ಮಾಡಿರಿ. 24ರಿಂದ 26 ಮಾರ್ಕ್ಸು ನಿಮ್ಮ ಕೈಯಾಗದ. ಇದು ಥಿಯರಿ ರೀ. ಫಸ್ಟಿಗೆ ನಿಮ್ಮ ಬುಕ್ ಏನು ಕೊಟ್ಟಾನಲ್ರಿ, ಇದು ಭಗವದ್ಗೀತಾ ರೀ, ಇದು ಬೈಬಲ್ ರೀ, ಇದು ಕುರಾನ್ ರೀ.
ಇದ್ರೊಳಗಿನ ಥಿಯರಿ ಲೈನ್ ಬೈ ಲೈನ್ ಓದ್ರಿ. ಲೈನ್ ಬೈ ನಾವು ಗೈಡ್ ರೆಫರ್ ಮಾಡೋದ್ರಿಂದ, ಬೇರೆ ಯಾವ್ದಾರ ಬುಕ್ ರೆಫರ್ ಮಾಡೋದ್ರಿಂದ ವಿಲ್ ನೆವರ್ ಬಿಕಮ್ ಪರ್ಫೆಕ್ಟ್. ಇದೊಂದು ನಿಮ್ಮ ಲಕ್ಷ್ಯದೊಳಗಿರಲಿ. ಸೊ 100% ನೀವು ಥಿಯರಿ ಕಾನ್ಸಂಟ್ರೇಟ್ ಮಾಡಲೇಬೇಕು ಇಫ್ ಯು ವಾಂಟ್ ಟು ಅಚೀವ್ ಫುಲ್ ಮಾರ್ಕ್ಸ್. ಪೂರ್ತಿ ಮಾರ್ಕ್ಸ್ ತೊಗೊಂತೇನಂದ್ರೆ ಇನ್ನು ಬಾಕಿ 20 ಮಾರ್ಕ್ಸಿಂದ ಈಗ ಹೇಳಿಕೆ ಬಿಡ್ತೀನಿ. ಬಾಕಿ 20 ಮಾರ್ಕ್ಸ್ ಇಂಟರ್ನಲ್ 20 ಮಾರ್ಕ್ಸಿಂದ ಏನು ಸಿಗ್ತದಂದ್ರೆ ಅದ್ರೊಳಗೆ 10 ಮಾರ್ಕ್ಸ್ ಅಷ್ಟೇ ನಿಮಗೆ ಅಸೈನ್ಮೆಂಟ್ ಆ್ಯಂಡ್ ಅಟೆಂಡೆನ್ಸ್ ರೀ. ಅಸೈನ್ಮೆಂಟು ಅಟೆಂಡೆನ್ಸು ನೀವು ಡಿಸಿಪ್ಲಿನ್ ಬೇಸ್ ಇಟ್ಕೊಂಡು ಏನು ಮಾಡ್ತಾರೆ ಅಂದ್ರೆ 10 ಮಾರ್ಕ್ಸ್ ನಿಮ್ಗೆ ಅಲಾಟ್ಮೆಂಟ್ ಮಾಡ್ತಾರೆ. ಇನ್ನು 10 ಮಾರ್ಕ್ಸ್ ಯಾವ ಬೇಸ್ ಸಿಗ್ತದಂದ್ರೆ ನೀವೇನು ಟೆಸ್ಟ್ ಬರ್ದಿರ್ತಿರಲಿ, ಈಗ 1ನೇ ಟೆಸ್ಟು 2ನೇ ಟೆಸ್ಟು ಮಿಡ್ ಟರ್ಮ್ ಎಕ್ಸಾಮ್ಸ್ ಏನು ಬರ್ದಿರ್ತೀರಿ, ಆ ಮಾರ್ಕ್ಸನ್ನು 10 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ ಗೌರ್ಮೆಂಟ್. ಇಟ್ ಮೀನ್ಸ್ ಪಿ ಬೋರ್ಡ್ ಒಳಗೆ ಆಟೋಮೆಟಿಕ್ಲಿ ಕನ್ವರ್ಟ್ ಆಗ್ತದೆ. ಅದು ನಮ್ಮ ಕಡೆ ಆಪ್ಷನ್ಸ್ ಇರಲ್ರಿ ಅದು. ಈಗ ನೀವು ಸಪೋಸ್ 35 ಮಾರ್ಕ್ಸಿಂದ 45 ಮಾರ್ಕ್ಸಿಂದ ಪೇಪರ್ ತೊಗೊಳ್ರಿ ಫಸ್ಟ್ ಯೂನಿಟ್ ಟೆಸ್ಟ್. ನೀವು ಅದ್ರೊಳಗೆ 30 ಮಾರ್ಕ್ಸ್ ತೊಗೊಂಡ್ರಿ, 40 ಮಾರ್ಕ್ಸಿಗೆ 30 ಮಾರ್ಕ್ಸ್ ತೊಗೊಂಡ್ರಿ ಅಂತಂದ್ರೆ 10 ಮಾರ್ಕ್ಸಿಗೆ ಎಷ್ಟಾಯ್ತು ಕನ್ವರ್ಟ್ ಮಾಡ್ತಾರೆ. ಹಿಂಗೆ 3 ಎಕ್ಸಾಮ್ ಅದು ಮಾಡ್ತಾರೆ. 3 ಎಕ್ಸಾಮ್ ಒಳಗೆ ಹೈಯೆಸ್ಟ್ 2 ಎಕ್ಸಾಮ್ದು ಯಾವ ಅದಾವ ಅದನ್ನು ನಿಮಗೆ ಏನು ಮಾಡ್ತಾರೆ ಅಂದ್ರೆ ಎಕ್ಸಾಮ್ಗೆ ಕನ್ಸಿಡರ್ ಮಾಡ್ತಾರೆ. ಇಟ್ ಮೀನ್ಸ್ ಎವರಿ ಎಕ್ಸಾಮ್ ಈಸ್ ಇಂಪಾರ್ಟೆಂಟ್. ಈ ಎಕ್ಸಾಮ್ದೊಳಗೆ ನಾವು ಪೂರ್ತಿ ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ನಿಮ್ಮ ಟಾರ್ಗೆಟ್ ಏನಿರ್ತಂದ್ರೆ ಮಿಡ್ ಟರ್ಮ್ ಮತ್ತು ಸೆಕೆಂಡ್ ಟೆಸ್ಟನ್ನು ಹಾಯೆಸ್ಟ್ ಮಾಡ್ಬೇಕನ್ನೋದು ನೀವು ಮಾಡ್ಕೋಬೇಕಲ್ಲ. ಹಂಗಂದ್ರೆ ಅಷ್ಟೇ ಏನಾಗತ್ತಂದ್ರೆ 10 ಮಾರ್ಕ್ಸ್ ಸಿಗ್ತದೆ, ಇಲ್ಲಾಂದ್ರೆ 10 ಮಾರ್ಕ್ಸು ನಿಮ್ಗೆ ಅದ್ರೊಳಗೆ ಮೈನಸ್ ಆಗ್ತದೆ. ಈಗ ಥಿಯರಿಗೆ ನೀವು 80ಕ್ಕೆ 80 ತೊಗೊಂಡ್ರಿ ಅಂತ ಫಾರ್ ಎಕ್ಸಾಂಪಲ್ ಆಗಿ ಥಿಯರಿಗೆ 80ಕ್ಕೆ 80 ತೊಗೊಂಡ್ರಿ ಅಂದ್ರೆ ಇಟ್ ಮೀನ್ಸ್ ಇದೇನು ನೀವು ಆನ್ಸರ್ ಬರೀತೀರಿ, ಇದಕ್ಕೆ 80ಕ್ಕೆ 80 ಮಾರ್ಕ್ಸು ತೊಗೊಂಡ್ರಿ ಅಂತಂದ್ರೆ ಅಸೈನ್ಮೆಂಟದ್ದು 10 ಮಾರ್ಕ್ಸ್ ನಿಮಗೆ ಸಿಕ್ತಂದ್ರೆ ಚಲೋ ಬರ್ದಿರಿ, ಕರೆಕ್ಟಾಗಿ ಕಾಲೇಜಿಗೆ ಬಂದಿರಿ, ಡಿಸಿಪ್ಲಿನ್ ಆಗದಿರಿ, ನಿಮಗೆ ಅದು 10 ಮಾರ್ಕ್ಸ್ ಸಿಕ್ತಪ್ಪ ಅಂತಂದ್ರೆ ಇನ್ನು 10 ಮಾರ್ಕ್ಸ್ ಒಳಗೆ ನಿಮ್ಮ ಎಕ್ಸಾಮ್ ರಿಲೇಟೆಡ್ ಇರ್ತದ. ನೀವು ಮಾರ್ಕ್ಸ್ ಎಷ್ಟು ತೊಗೊಂತೀರಿ ಅದ್ರ ಮೇಲೆ ಇರ್ತದೆ. ನೀವು ಅಲ್ಲಿ ಸಪೋಸ್ ಫೇಲ್ ಆದ್ರಿ, ಅದಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ 4-5 ಅಷ್ಟಕ್ಕೆ ನೋಟ್ ಆಗ್ತದೆ. ಅದು ಅಂದ್ರೆ 80 ಮಾರ್ಕ್ಸ್ ಫುಲ್ ತೊಗೊಂಡಿರಿ, 10 ಮಾರ್ಕ್ಸು ನಿಮಗೆ ಅಸೈನ್ಮೆಂಟದ್ದು ಸಿಕ್ಕತಿ, 90 ಮಾರ್ಕ್ಸ್ ಆಯ್ತು, ಮೇಲ್ಗಡೆ 2-3 ಮಾರ್ಕ್ಸ್ ಸಿಗ್ತದೆ. ಯಾವ್ದು ಅರ್ಥ ಆಗಿರ್ತದಲ್ರಿ? ಸೊ ಅದಕ್ಕೆ ಇದ್ರ ಬಗ್ಗೆ ಲಕ್ಷ್ಯ ವಹಿಸ್ಕೊಳ್ಳ. ಕ್ಲಿಯರ್ ಅವರಿಗೆ? ಸರಿ. ಇನ್ನು ಪಾರ್ಟ್ ಇಲ್ಲೇ ನೋಡ್ಕೊಂಡು ನಾವೀಗ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ನೋಡ್ಕೊಂಡಿವಿ. ಪಾರ್ಟ್ ಎ ಪಾರ್ಟ್ ಬಿ ಒಳಗೆ 26 ಮಾರ್ಕ್ಸಿಂದ ನಿಮಗೆ ಕೇಳ್ತಾನೆ. ಇನ್ನು ಪಾರ್ಟ್ ಸಿ ಒಳಗೆ ನಿಮಗೆ 6 ಮಾರ್ಕ್ಸಿಂದು ಕ್ವಶನ್ಸ್ ಇರ್ತೈತಿ. 3 ಕ್ವಶನ್ಸ್ ಬರೀಬೇಕು, 3 ಕ್ವಶನ್ಸ್. ಸೊ ಇದು ಪ್ಯೂರ್ಲಿ ಪ್ರಾಕ್ಟಿಕಲ್ ಕ್ವಶನ್ಸ್ ಇರ್ತದೆ, ಥಿಯರಿ ಕ್ವಶನ್ಸ್ ಇರಲ್ಲ, ಪ್ಯೂರ್ಲಿ ಪ್ರಾಕ್ಟಿಕಲ್ ಕ್ವಶನ್ಸ್ ಇರ್ತದೆ. ಇದು ಟೋಟಲ್ ಎಷ್ಟು ಮಾರ್ಕ್ಸ್ ರೀ? 18 ಮಾರ್ಕ್ಸ್ ಅದ. ಇನ್ನು ಪಾರ್ಟ್ ಡಿ ಒಳಗೆ ಇದು ಪ್ಯೂರ್ಲಿ ಪ್ರಾಕ್ಟಿಕಲ್ ಇರ್ತದೆ. ಥಿಯರಿ ಏನು 1 ಮಾರ್ಕ್ಸು ಕೇಳಲ್ಲ ನಿಮಗೆ, ಪ್ಯೂರ್ಲಿ ಪ್ರಾಕ್ಟಿಕಲ್ ಇರ್ತದೆ. 12 ಮಾರ್ಕ್ಸಿಂದ ನೀವು ಕ್ವಶನ್ಸ್ 3 ಕ್ವಶನ್ಸ್ ಬಿಡಿಸ್ಬೇಕು, 36 ಮಾರ್ಕ್ಸಿಂದ ಇರ್ತದೆ. ಇಟ್ ಮೀನ್ಸ್ ಇದೇ 26 ಮಾರ್ಕ್ಸು, 18 ಮಾರ್ಕ್ಸು ಮತ್ತು 36 ಮಾರ್ಕ್ಸ್ ಕೂಡ ಎಷ್ಟಾಯ್ತು? 80 ಮಾರ್ಕ್ಸ್ ಇರ್ತೈತಿ. ಇದು ಪಾರ್ಟ್ ಎ ಬಿ ಸಿ ಡಿ 4 ಕೂಡ ಇರ್ತದೆ. ಇಲ್ಲಿವರೆಗೆ ನಾವೇನು ಸಿಲೆಬಸ್ PUC ಸೆಕೆಂಡ್ ಇಯರ್ ಕಾಮರ್ಸ್ ಹುಡುಗರಿಗೆ ಕವರ್ ಮಾಡಿದ್ದೈತಿ. ಈಗ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾನೆ. ಇವನ್ನ 3 ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಾನ. ಈ ಬೇಸ್ ಹಿಡ್ಕೊಂಡ್ರೆ ಈ ಬೇಸ್ ನೋಡಕತ್ರ ಒಂದು ಕ್ವಶನ್ ಪೇಪರ್ ಒಳಗೆ 54 ಮಾರ್ಕ್ಸ್ ಕವರ್ ಆಗೈತಿ. 80ಕ್ಕೆ 54 ಮಾರ್ಕ್ಸ್ ಕವರ್ ಆಗೈತಿ. ಇನ್ನೊಂದು ಕ್ವಶನ್ ಪೇಪರ್ ಒಳಗೆ 80ಕ್ಕೆ 59 ಮಾರ್ಕ್ಸ್ ಕವರ್ ಆಗೈತಿ. ಇನ್ನೊಂದು ಕ್ವಶನ್ ಪೇಪರ್ ಒಳಗೆ 64 ಮಾರ್ಕ್ಸ್ ಕವರ್ ಆಗೈತಿ. ಇಟ್ ಮೀನ್ಸ್ ಅಪ್ರಾಕ್ಸಿಮೇಟ್ಲಿ 70% ಸಿಲೆಬಸ್ ನಿಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿದ್ದೈತಿ. ಸೊ ಗಿವ್ ದ ಇಂಪಾರ್ಟೆನ್ಸ್ ಫಾರ್ ದ ಕಂಪ್ಲೀಟೆಡ್ ಸಿಲೆಬಸ್. ಪ್ರತಿಯೊಂದು ಕರೆಕ್ಟಾಗಿ ನೋಡ್ಕೋರಿ, ಥಿಯರಿ ಕಾನ್ಸಂಟ್ರೇಷನ್ ಮಾಡಿರಿ. ಅಕೌಂಟೆನ್ಸಿ ಹೆಂಗಿರ್ತದಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಈ ಟಾಪಿಕ್ ಬಿಡಿಸಾತೀವಿ ಅಂತಂದ್ರೆ ಈ ಟಾಪಿಕ್ ಪರ್ಫೆಕ್ಟ್ ಇರ್ತಾನೆ. ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಆತಂದ್ರೆ ಈಗ ಆಲ್ರೆಡಿ ಮುಗಿದಂಥ ಟಾಪಿಕ್ ಏನಾಗ್ತದಂದ್ರೆ ಸ್ವಲ್ಪ ನಮ್ಮದು ಮೆಮೊರಿಯಿಂದ ಹೊರಗೆ ಬರ್ತದೆ. ಹೌದ್ರಿ? 3ನೇ ಟಾಪಿಕ್ ಬಿಡಿಸಾಗತ್ತಾಗ 1ನೇ ಟಾಪಿಕ್ ಬಹಳ ನೆನಪಿರೋದಲ್ರಿ, ಅರ್ಥಾದ್ರಿ? 4ನೇ ಟಾಪಿಕ್ ಬಂತಂದ್ರೆ 1ನೇ ಟಾಪಿಕ್ ಯಾವುದು ಅಂತ ಕೇಳೋದು ಬರ್ತದ್ರಿ. ಈಗ ನೀವು PUC ಬಂದಿರಿ, ಈಗ LKG UKG ನಿಮ್ಮ ಫ್ರೆಂಡ್ಸ್ ಯಾರೋ ನೆನಪಿಲ್ಲ ನಿಮಗೆ,
ಎಲ್ಲಿಯೋ ಇಬ್ರು 3 ಜನ ನೆನಪಿರ್ಬೋದು ಅಷ್ಟ, ಅಷ್ಟರು ಮುಖ ಹೆಸದಕ್ಕೆ ನಿಮ್ಗೆ ನೆನಪಿರೋದಿಲ್ಲ ರೀ. ಹೌದ್ರಿ? ಈಗ ಪ್ರೈಮರಿ ಸೆಕ್ಷನ್ದಾಗಿಂದ ಒಂದು 8 ಹುಡುಗರು ಅಷ್ಟು ನೆನಪಿರ್ತಾರೆ ನಿಮಗೆ. ಹೈಸ್ಕೂಲ್ ಅವರು ಏನಿರ್ತಾರ ಅಂದ್ರೆ 75% ನೆನಪಿರ್ತಾರೆ. ಹೈಸ್ಕೂಲ್ ಒಳಗೆ ಏನು ಭಾಳ ನೀವು ಕನೆಕ್ಟೆಡ್ ಆಗಿರ್ತೀರಿ, ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀರಿ. PUC ಒಳಗೆ ಇಲ್ಲಿ ಜೊತೆ ಇದ್ರೆ ಅಷ್ಟ ನೀವು ಏನಿರ್ತೀರ ಅಂದ್ರೆ ಅಷ್ಟ ಕ್ಲೋಸ್ ಆಗಿರ್ತೀರಿ. ಇಲ್ಲ ಅಂತಂದ್ರೆ ಹಾಯ್ ಬಾಯ್, ಆರಾಮದಿ ಹೆಂಗ್ ನಡೆದತಿ, ಚಲೋ ನಡೆದತಿ, ಆಯ್ತು. ಇದರಿಂದ ಕರೆಕ್ಟ್ ಅದ್ರಿ. ಸೇಮ್ ಸ್ಟಡಿ ಒಳಗೆ ಆಗ್ತದ. ನೀವು ರೆಗ್ಯುಲರ್ಲಿ ಅಕೌಂಟೆನ್ಸಿ ಕರೆಕ್ಟ್ ಇರಲಿಲ್ಲ ಅಂದ್ರೆ, ಎವ್ರಿ ಡೇ ಕ್ವಶನ್ ಸಾಲ್ವ್ ಮಾಡಿಲ್ಲ ಅಂದ್ರೆ, ಎವ್ರಿ ಡೇ ಅದನ್ನು ನೋಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಅಕೌಂಟೆನ್ಸಿ ಪರ್ಫೆಕ್ಟ್ ಆಗಿ ಸಾಧ್ಯ. ಸೊ ದಟ್ ಪ್ರತಿನಿತ್ಯ ಮಿನಿಮಮ್ 2 hours ನಿಮ್ಮ ಕ್ಲಾಸ್ ಇರಲಿ ಇಲ್ಲದೇ ಇರಲಿ, ಪ್ರತಿನಿತ್ಯ 2 ತಾಸು ಅಕೌಂಟೆನ್ಸಿ ಮೀಸಲಿಡಬೇಕು ನೀವು. ಅರ್ಥಾದ್ರಿ? ಅದ್ರೊಳಗೆ 1 hour ಹಿಂದಿಂದ್ರಿ, 1 hour 2 ತಾಸೊಳಗೆ 1 hour ಹಿಂದಿಂದು ಅಂದ್ರೆ ಯಾವ ಟಾಪಿಕ್ ಕಂಪ್ಲೀಟ್ ಆಗೈತಿ ಆ ಟಾಪಿಕ್ ಬಗ್ಗೆ ಸ್ವಲ್ಪ ರಿವಿಷನ್ ಮಾಡ್ಕೊಂತ ಇರ್ಬೇಕ್ರಿ. 1-2 ಕ್ವಶನ್ ಸಾಲ್ವ್ ಮಾಡ್ಬೇಕು, ಥಿಯರಿ ನೋಡ್ಕೋಬೇಕು 1 hour. ಇನ್ನು 1 hour ಏನು ಮಾಡ್ಬೇಕ್ರಿ? ಈಗೇನು ರೀಸೆಂಟ್ ಏನು ಟಾಪಿಕ್ ಆಗ್ತಾ ಇರ್ತೈತಿ ಅದರದ್ದು ನೋಟ್ಸ್ ಬರೀದು, ಅದರದ್ದು ಕ್ವಶನ್ ಸಾಲ್ವ್ ಮಾಡೋದು, ಅದರ ಥಿಯರಿ ನೋಡ್ಕೊಂಡು ಮಾಡ್ಬೇಕು. ಹಿಂಗೆ ಮಾಡಿದ್ರೆ ಅಷ್ಟ ಏನಾಗ್ತದಪ್ಪ ಅಂತಂದ್ರೆ ನೀವು ಅಕೌಂಟೆನ್ಸಿ ಪರ್ಫೆಕ್ಟ್ ಆಗಿ ಸಾಧ್ಯ ಆಗೈತಿ. ಇಲ್ಲಾಂದ್ರೆ ಹೈಲಿ ಇಂಪಾಸಿಬಲ್. ಹೆಂಗೆ ಮುಂದೆ ಹೋಗ್ತೀರಿ ಹಂಗೆ ಹಿಂದಿಂದ ಮರ್ಕೊಂತಾನೆ ಹೋಗ್ಬಿಡ್ತೀರಿ. ಸಿಂಹಾವಲೋಕನ ಅಂತ ಕರೀತಾರ. ಒಂದು ಕಾಡಿನ್ಯಾಗ ಸಿಂಹ ಹೊಂಟಾಗ್ರಿ ಹಿಂದ್ಗಡೆ ನೋಡ್ತದಂತದು. ಅಂದ್ರೆ ನಾ ಯಾವ ದಾರಿಲಿ ಬಂದೆ ಅದನ್ನ ನೋಡ್ತಿರ್ತದಂತ. ಹಿಂಗೆ ಹೊಂಟಿರ್ತದಲ್ಲ ಅದು ಸುಮ್ಮನೆ ಕಾಡ್ಯಾಗ ಹೋಗೋದಿಲ್ರಿ. ಕಾಡ್ಯಾಗ ಹೆಂಗೆ ಮುಂದೆ ಹೋಗ್ತದೆ ಹಂಗೆ ಒಮ್ಮೆ ಹಿಂದ್ಗಡೆ ನೋಡ್ತದಂತ. ಹಿಂದೆ ಏನು ನೋಡ್ತದಂದ್ರೆ ಯಾವ ದಾರಿ ಮೂಲಕವಾಗಿ ನಾವು ಬಂದೇನೆ ಅಂತ ಅದು ಸ್ವಲ್ಪ ಏನು ಮಾಡ್ತಿರ್ತೈತಿ, ಅವಲೋಕನ ಮಾಡ್ತಿರ್ತೈತಿ. ಹಂಗೆ ನಿಮ್ಮದು ನೀವು ಅವಲೋಕನ ಮಾಡ್ಕೋಬೇಕು. 10ನೇ ತನಕ ನಾ ಎಷ್ಟು ಮಾರ್ಕ್ಸ್ ತೊಗೊಂಡೇನಿ, PUC ಬಂದ ಮೇಲೆ 1ನೇ ಟೆಸ್ಟ್ ಎಷ್ಟು ತೊಗೊಂಡೇನಿ, ಮಿಡ್ಟರ್ಮ್ ಎಷ್ಟು ತೊಗೊಂಡೇನಿ, ಎನ್ಯುವಲ್ ಎಕ್ಸಾಮ್ ಹೆಂಗೆ ತೊಗೊಂಡೇನಿ, ಎನ್ಯುವಲ್ ಎಕ್ಸಾಮ್ ನನ್ನ ರಿಸಲ್ಟ್ ಏನಾಗೈತಿ, ಸೆಕೆಂಡ್ರಿಗೆ ಬಂದ್ಮೇಲೆ ಸೆಕೆಂಡ್ರದ ನನ್ನ ರಿಸಲ್ಟ್ ಏನಾಗೈತಿ, 1ನೇ ಟೆಸ್ಟ್ ಒಳಗೆ ಎಷ್ಟು ತೊಗೊಂಡೇನಿ, ಈಗ ನಡುವೊಳಗೆ ಎಷ್ಟು ತೊಗೊಳತ್ತಾನೆ, ಈಗ ನಾ ಇಂಪ್ರೂವ್ಮೆಂಟ್ ಆಗೇನೋ ಆಗಿಲ್ಲೋ, ನನ್ನ ಜೀವನದ ಲೈಫ್ ಪರ್ಪಸ್ ಸಾಲ್ವ್ ಆಗೈತೋ ಆಗಿಲ್ಲೋ, ನಾ ಎತ್ತರ ಸಲುವಾಗಿ ಕಾಲೇಜಿಗೆ ಬರ್ಲಿಕ್ಕತ್ತೀನಿ ಅದನ್ನು ಅಚೀವ್ಮೆಂಟ್ ಮಾಡಾಕತ್ತೇನೋ ಇಲ್ಲ ಅನ್ನುವಂಥದ್ದನ್ನು ನೀವೇ ಮಾಡ್ಬೇಕ್ರಿ, ಅವಲೋಕನ ಮಾಡ್ಕೊಂತ ಇರ್ಬೇಕ್ರಿ. ಈ ಟೆಸ್ಟ್ ಒಳಗೆ ನಾ ಇಷ್ಟ ಮಾರ್ಕ್ಸ್ ತೊಗೊಂಡೇನಂದ್ರೆ ಮುಂದಿನ ಟೆಸ್ಟ್ ಒಳಗೆ ಮುಂದಿನ ಎಕ್ಸಾಮ್ ಒಳಗೆ ಅಟ್ಲೀಸ್ಟ್ ಇದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ನ ತೊಗೊಂತೇನಪ್ಪ ಅನ್ನುವಂಥದ್ದು ಒಂದು ಗುರಿ ನಿಮಗಿರ್ಬೇಕು. ಈಗ ನಾನು ಬಾಜು ಕುಂತಾರಿ ಈ ಸಲ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ್ರ ಅಂದ್ರೆ ಮುಂದಿನ ಸಲ ಏನಿರ್ಬೇಕ ನಾ ತಗೋಬೇಕು. ಅವ್ರದ್ದು ಮಾರ್ಕ್ಸ್ ಮುಣಾತ್ಲೇನ ನಾವೇನು ಮಾಡ್ಬಿಡ್ತೇವಲ್ರಿ, ಈ ಕಡೆ ಇದನ್ನು ತಿರುತ್ತೇವೆ, ಈ ಕಡೆ ಇದನ್ನು ತಿರುಗಿಬಿಡ್ತೇವೆ. ಕರೆಕ್ಟ್ ಅದಲ್ರಿ? ಸಹಜ ಅದು, ಮನುಷ್ಯ ಸ್ವಲ್ಪ ಅನಿಸ್ತದ. ಬೇರೆದವ್ರ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ್ರೆ ಭಾಳ ಸಂಕಟ ಆಗೋದಿಲ್ರಿ. ಈ ಬಾಜು ನಮ್ಮ ಜೊತೆನೇ ಇದ್ದ, ನಮ್ಮ ಜೊತೆನೇ ಅಡ್ಡಾಡಿ, ನಮ್ಮ ಜೊತೆನ ಗುದ್ದಾಡಿ ಅವ್ರು ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ್ರೆ ಅಂದ್ರೆ ನಮಗೆ ಭಾಳ ತ್ರಾಸ ಆಗಿರ್ತದೆ. ಉಳಿದು ಫ್ರೆಂಡ್ಸ್ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ್ರೆ ಅಷ್ಟು ನಮ್ಗೆ ತ್ರಾಸ ಆಗೋದಿಲ್ಲ ರೀ. ನಮ್ಗೆ ತ್ರಾಸ ಯಾವಾಗ ಆಕೈತಂದ್ರೆ ಕೆಟ್ಟದಲ್ಲ ಹೇಳದಿದ್ದ ದಿನ ನಮ್ಮ ಜೊತೆನೇ ಇರ್ತಾರೆ, ಅವ್ರು ಯಾವಾಗ ಅಭ್ಯಾಸ ಮಾಡಿರ್ತಾರೆ ಗೊತ್ತಿರೋದಿಲ್ಲ, ಅದು ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿರ್ತಾರೆ. ಮಜಾ ಅಲ್ರಿ ಅದು. ಅವಾಗ ನಮಗೆ ಭಾಳ ತ್ರಾಸ ಆಗಿರ್ತದೆ. ಸೊ ಅದಕ್ಕೆ PUC ಸೆಕೆಂಡ್ ಅದ್ರಿ, ಕಾನ್ಸಂಟ್ರೇಷನ್ ಕೊಡ್ರಿ. ಅಕೌಂಟೆನ್ಸಿದು ಹೊಸ ಪ್ಯಾಟರ್ನ್ ಇದ್ರೊಳಗೆ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಬದಲಾವಣೆ ಏನಿಲ್ಲ, ಸಮಯದ ಬದಲಾವಣೆ ಜಾಸ್ತಿ ಅದ. ಸಮಯದ ಬದಲಾವಣೆ ಅಷ್ಟೇ ನಿಮಗೆ ಚೇಂಜಸ್ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಪ್ರತಿ ಸಲ ಕೊಡ್ತಕ್ಕಂಥ ಪ್ಯಾಟರ್ನ್ ಅದ. ಒಂದು ಸ್ಲೈಟ್ ಚೇಂಜಸ್ ಮಾಡಿದ, ಸ್ಲೈಟ್ ಚೇಂಜಸ್, ನಾಟ್ ಮೋರ್ ದೆನ್ ದ್ಯಾಟ್, ಅದಕ್ಕಿಂತ ಹೆಚ್ಚಿನಿಲ್ಲ. ಬಟ್ ಕಾನ್ಸಂಟ್ರೇಷನ್ ಎದಕ್ಕೆ ಕೊಡ್ರಿ, ಪ್ರತಿಗೂ ಕೂಡ ಕಾನ್ಸಂಟ್ರೇಷನ್ ಕೊಡ್ರಿ. ಯಾಕಂದರೆ ಈಗ ನೀವು ಒಂದು 50% ಹುಡುಗರು ಏನಿದ್ರಪ್ಪ ಅಂತಂದ್ರೆ ಥಿಯರಿ ಒಂದು ಲೆವೆಲಿಗೆ ಪರ್ಫೆಕ್ಟ್ ಅದಿರಿ. ಇನ್ನು ಉಳಿದಂಥ 50% ಹುಡುಗರು ಏನಾಗಬೇಕಾಯ್ತಂದ್ರೆ ಥಿಯರಿ ಒಳಗೆ ಪರ್ಫೆಕ್ಟ್ ಆಗ್ಬೇಕು. ಹೌದ್ರಿ? ನೀವು ಪ್ರಾಕ್ಟಿಕಲ್ ಬಿಡಿಸ್ತೀರಿ, ಅದು ನನಗೆ ಗ್ಯಾರಂಟಿ ಐತಿ. ಪ್ರಾಕ್ಟಿಕಲ್ ನೀವು ಯಾರು ಫೇಲ್ ಆಗೋದಿಲ್ಲ. ಪ್ರಾಕ್ಟಿಕಲ್ ನೀವು 100% ಬಿಡಿಸ್ತೀರಿ, ಬಟ್ ಸ್ಕೋರ್ ಆಗಲ್ಲ. ನೀವು ಸ್ಕೋರ್ ಯಾಕಾಗೋದಿಲ್ಲ ಅಂದ್ರೆ ನೀವು ಥಿಯರಿ ಕಾನ್ಸಂಟ್ರೇಷನ್ ಕೊಡಲಿಲ್ಲ. ಸೊ ಅದಕ್ಕೆ ಥಿಯರಿ ಕಾನ್ಸಂಟ್ರೇಷನ್ ಕೊಡ್ರಿ. ಇದು ಕ್ಲಿಯರ್ ರೀ?